ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಕಟ್ಟುನಿಟ್ಟಾದ ಒಂದು ರೂಲ್ಸ್ ಬಂದಿರುವಂತದ್ದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಬಟ್ ಇವಾಗ ಮತ್ತೊಂದಷ್ಟು ವಿವರಗಳು ಈ ಒಂದು ವಿಚಾರವಾಗಿ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ನಿಮ್ಮ ಮನೆಗಳ ಮುಂದೆ ಅಥವಾ ಇಲ್ಲೀಗಲ್ ಆಗಿ ರೇಷನ್ ಡಿಪೋಗಳಲ್ಲಿ ಯಾರೆಲ್ಲ ರೇಷನ್ ನ ತಗೊಂಡು ಹೊರಗಡೆ ಮಾರ್ತಾ ಇದ್ದಾರೆ ಅಂತವರಿಗೆ ಕಠಿಣವಾದ ರೂಲ್ಸ್ ನ ತಗೋಬೇಕು. ಜೊತೆಗೆ ಅಂತವ್ರಿಗೆ ಶಿಕ್ಷಣ ಕೊಡ್ತಾ ಇದೀವಿ ಅಂತ ಹೇಳಿ ಸರ್ಕಾರದವರು ತುಂಬಾ ಸ್ಟ್ರಿಕ್ಟ್ ಆಗಿ ಇವಾಗ ತಿಳಿಸಿರುವಂತದ್ದು. ಈ ಯೋಜನೆಗಳನ್ನೆಲ್ಲ ಕೊಟ್ಟ ಮೇಲೆ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬಾನೇ ನಡೀತಾ ಇದೆ. ಹಾಗಾಗಿ ಸರ್ಕಾರದವರು ಈ ಸತಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಜೊತೆಗೆ ಇವಾಗ ಸಹಾಯವಾಣಿ ಕೂಡ ನಂಬರ್ ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಹಾಗೆ ತುಂಬಾ ಮಾಹಿತಿ ಇರುವಂತ ವಿಡಿಯೋ. ಸಂಪೂರ್ಣವಾಗಿ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಾಂಗ್ರೆಸ್ ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಏನ್ ಕೊಟ್ರು ನಮ್ಮ ರಾಜ್ಯದಲ್ಲಿ, ಈ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ನಮ್ ಜನ ಯಾತರ ಯುಟಿಲೈಸ್ ಮಾಡ್ಕೊಂಡ್ರು ಅಂತಂದ್ರೆ, ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಬೇರೆ ಬೇರೆ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ APL BPL ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಆ ಯೋಜನೆ ಕೊಡ್ತೀವಿ, ಈ ಯೋಜನೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸಿದ್ರು. ಸ್ಪೆಷಲಿ BPL ರೇಷನ್ ಕಾರ್ಡ್ ಅವ್ರಿಗೆ ಅವಾಗ ಏನ್ ಮಾಡಿದ್ರು, ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಕೊಂಡು ಯಾರು ಅನರ್ಹರಲ್ಲ ಅವರೆಲ್ಲ ಅರ್ಹರ ಮಾಡ್ಕೊಂಡ್ರು, ಏನೇನೋ ಒಂದು ಗಲಿ ಬಿಜಿ ಮಾಡಾಕಿದ್ರು. ಸರ್ಕಾರದವರು ಇಷ್ಟು ವರ್ಷ ಆದ್ಮೇಲೆ, ಅಂದ್ರೆ 1.25 ವರ್ಷ ಆಗ್ತಾ ಬಂತು, ಇಷ್ಟು ವರ್ಷ ಆದ್ಮೇಲೆ ಏನ್ ಮಾಡಿದ್ರು, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಇವಾಗ ಕಳೆದ ಒಂದು 6 ತಿಂಗಳಿಂದ ತುಂಬಾ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ. ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂತ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಇದರ ಜೊತೆಗೆ ಈ ರೇಷನ್ ಕಾರ್ಡ್ಗಳದ್ದು ಬರೀ ಪ್ರಾಬ್ಲಮ್ ಆಗಿರ್ಲಿಲ್ಲ, ರೇಷನ್ ಡಿಪೋಗಳಲ್ಲೂ ಸಹ ಪ್ರಾಬ್ಲಮ್ ಆಗಿತ್ತು. ಏನು ಅಂತ ಅಂದ್ರೆ, ಅಕ್ಕಿ ಖರೀದಿ ಮಾಡ್ಬಿಟ್ಟು ಅದನ್ನ ನೀವು ಬೇರೆಯವ್ರಿಗೆ ಮಾರೋದು, ಅಂಗಡಿಯವ್ರಿಗೆ ಮಾರೋದು, ಮನೆ ಮುಂದೆ ಬರ್ತಾರೆ ರೇಷನ್ ಡಿಪೋ ಅಕ್ಕಿ ಬೇಕಾ ಅಂತ ಹೇಳಿ ನೀವು ಅವ್ರಿಗೆ ಕೊಡೋದು, ಅವ್ರು ನಿಮ್ಗೆ ವಾಪಸ್ ಸೇಲ್ ಮಾಡುವಂತದ್ದು, ಈ ರೀತಿ ಸಿಕ್ಕಾಪಟ್ಟೆ ವಿಚಾರಗಳು ನಡೀತಾ ಇದೆ. ಇದು ಬರೀ ರಾಜ್ಯ ಸರ್ಕಾರದಲ್ಲಿ ರೂಲ್ಸ್ ಅಂತ ಅನ್ಕೋಬೇಡಿ ನೀವು, ಇದು ಕೇಂದ್ರ ಸರ್ಕಾರದಲ್ಲೂ ಇದೇ ರೂಲ್ಸ್ ಇರುವಂತದ್ದು. ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಗೆ ಫ್ರೀ ಆಗಿ ರೇಷನ್ ಕೊಡ್ತಾರೆ, ನೀವು ಅದನ್ನ ಇನ್ನೊಬ್ಬರಿಗೆ ಮಾರ್ಕೊಳ್ಳುವಂತದ್ದು ಎಷ್ಟು ಸರಿ ಅಂತ ಹೇಳಿ ಇದ್ರ ಬಗ್ಗೆ ವಾಯ್ಸ್ ರೈಸ್ ಆಗಿರುವಂತದ್ದು. ಸೊ ಅಲ್ಲೂ ಸಹ ರೂಲ್ಸ್ ಇರುವಂತದ್ದೇನು ಅಂದ್ರೆ, ನೀವ್ ಯಾವ್ದೇ ರೀತಿಯಾಗಿರುವಂತ ಅಕ್ಕಿನ ಇಲ್ಲಿ ಖರೀದಿ ಮಾಡಿ ನೀವು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರೋ ಹಾಗಿಲ್ಲ ಅನ್ನೋದನ್ನ ಎಲ್ಲಾ ಕಡೆ ರೂಲ್ಸ್ ಇರೋದು. ನಮ್ಮಲ್ಲೂ ಇತ್ತು, ಬಟ್ ಜನ ಕೇಳ್ತಾ ಇರ್ಲಿಲ್ಲ ಅಂತ ಹೇಳಿ ಇವಾಗ ಯಾರಾದ್ರೂ ಆ ರೀತಿ ಮಾಡ್ತಾ ಇದ್ರೆ ಅಂತವ್ರನ್ನ ಲೈವ್ ಅಲ್ಲಿ ಹಿಡಿದ್ರೆ ರೇಷನ್ ಕಾರ್ಡ್ ನ ರದ್ದು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮ್ಗೂ ಸಹ ಒಂದು ಸೂಚನೆನ ಕೊಡ್ತಿದ್ದಾರೆ ಪಬ್ಲಿಕ್ ಡೊಮೇನ್ಸ್ ಗಳಿಗೆ. ಏನು ಅಂತ ಅಂದ್ರೆ, ನೀವೇನಾದ್ರೂ ಈ ರೀತಿ ಜನರನ್ನ ನೋಡಿದ್ರೆ, ಈ ರೀತಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇರೋದು, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇರೋದು, ಇಲ್ಲಿಗಲ್ ಆಗಿ ಮಾಡ್ತಾ ಇರುವಂತದ್ದು ನೋಡಿ, ನೀವೇನಕ್ಕೆ ಇವ್ರಿಗೆ ಹೋಗ್ಬಿಟ್ಟು ಅವ್ರ ಬಗ್ಗೆ ನೀವೇನಕ್ಕೆ ಹೇಳ್ಬೇಕು, ಫೋನ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಕಂಪ್ಲೇಂಟ್ ಏನಕ್ಕೆ ಮಾಡ್ಬೇಕು, ನಮ್ಗೇನ್ ಲಾಭ ಅಂತ ನೀವು ಕೇಳ್ಬೋದು. ಇವಾಗ ಏನೋ ಮಾಡ್ಕೊಳ್ಳಿ ಬಿಡಿ, ನಮ್ಗೆ ಯಾಕೆ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇವ್ರ ತರ ಬ್ಲಾಕ್ ಅಲ್ಲಿ ಮಾರ್ಕೋತಾರಲ್ಲ, ಅವಾಗ ಏನಾಗುತ್ತೆ, ಈ APL ಗೆ BPL ಗೆ ಏನ್ ರೇಷನ್ ಕೊಡ್ಬೇಕು ಸರ್ಕಾರದವರು, ಅವಾಗ ಈ ಬ್ಲಾಕ್ ಮಾರ್ಕೆಟ್ ಮುಗಿಯೋವರೆಗೂ ನಿಮ್ಗೆ ಇಲ್ಲಿ ಕಟ್ ಡೌನ್ ಮಾಡ್ತಾರೆ, ನನ್ನ ಬಗ್ಗೆನ ಕೊಡೋದಿಲ್ಲ. ಯಾಕಂದ್ರೆ ಇಂಥವ್ರನ್ನ ಹಿಡಿಬೇಕಲ್ಲ. ಇಲ್ಲಿ ಅಕ್ಕಿ ತುಂಬಾ ಬೇರೆ ಬೇರೆಯವ್ರಿಗೆಲ್ಲ ಹೋಗ್ತಾ ಇದೆಯಲ್ಲ, ಬೇಡ್ದಿರೋರ್ಗೆಲ್ಲ ಹೋಗ್ತಾ ಇದೆ, ಇಲ್ಲಿಗೆಲ್ಲ ಸೇಲ್ ಮಾಡ್ತಾ ಇದಾರೆ. ಇವ್ರನ್ನೆಲ್ಲ ಹಿಡಿಯೋವರೆಗೂ ಇಲ್ಲಿ ನಿಮಗೆ ಏನ್ ಫ್ರೀ ಆಗಿ ರೇಷನ್ ಕೊಡ್ತಾ ಇದಾರೆ ಇದನ್ನ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಇದೆ. ಅದಕ್ಕೇನೆ ನಿಮ್ಮ ಕಣ್ಣಿಗೆ ಇಂಥವ್ರು ಬಿದ್ದಾಗ ನೀವೇನ್ ಮಾಡ್ಬೇಕು, ರಿಪೋರ್ಟ್ ಮಾಡ್ಬೇಕಾಗತ್ತೆ. ನೀವುಗಳು ಈಗ್ಲಿಂದಾನೇ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಅಕ್ಕಿ ಸಿಗೋದಿಲ್ಲ, ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು. ಸೊ ಮತ್ತೆ ಇವಾಗ ಏನ್ ಮಾಡ್ತಾರೆ ಹೇಳಿ, ಈಗ ರದ್ದು ಮಾಡ್ತಾ ಇದೀವಿ ಕಾರ್ಡ್ಗಳನ್ನೆಲ್ಲ, ಅಲ್ಲಿವರೆಗೂ ನಾವು ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರದವರು ಅಂದ್ರು. ಇದನ್ನು ಸಹ ಅದೇ ರೀತಿ ಮಾಡುವಂತ ಚಾನ್ಸಸ್ ಇದೆ. ನಾವು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರೋರ್ನೆಲ್ಲ ಹಿಡಿಯೋವರೆಗೂ ನಿಮ್ಗೆ ರೇಷನ್ ಕೊಡಲ್ಲ ಅಂತಾನು ಹೇಳ್ಬೋದು ಸರ್ಕಾರದವರು. ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರದೇ ರೂಲ್ಸ್, ಅವ್ರದೇ ಸರ್ಕಾರ ಅಲ್ವಾ. ನೀವ್ ಎಚ್ಚೆತ್ಕೊಳ್ಳಿ. ಸೊ ಇಲ್ಲಿ ಸಹಾಯವಾಣಿ ನಂಬರ್ನ ಕೊಟ್ಟಿದ್ದಾರೆ. ಸಹಾಯವಾಣಿ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಂಬರ್ ಏನು ಅಂತ ಹೇಳಿದ್ರೆ, ನಿಮಗೆ ಇವಾಗ ನಾನು ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ನಾನು ಚೆಕ್ ಮಾಡ್ಕೋಬಹುದು ನೀವು. 1967 1967 ನೀವು ಈ ಒಂದು ತಹಸೀಲ್ದಾರ್ ಆಫೀಸ್ಗೆ ಕಾಲ್ ಮಾಡಬಹುದು. ಇದು ನಿಮ್ಗೆ ಟೋಲ್ ಫ್ರೀ ನಂಬರ್ ಆಗಿರುತ್ತೆ, ಹಣ ಯಾವ್ದು ಕಟ್ಟಾಗೋದಿಲ್ಲ. ಟೋಲ್ ಫ್ರೀ ನಂಬರು. ನೀವು 1967ಗೆ ಕಾಲ್ ಮಾಡಿ ಇಂಥವ್ರನ್ನ ನೀವು ಕಂಡಲ್ಲಿ ರಿಪೋರ್ಟ್ ಮಾಡಬಹುದು. ಯಾವ ಏರಿಯಾ ಅಥವಾ ನೀವು ಯಾವ ಒಂದು ವಾರ್ಡ್ ಅಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಅವ್ರು ಬಂದು, ಅಥವಾ ಯಾವ ಒಂದು ಊರು ಏನಾದ್ರೂ ಆಗಿರ್ಬೋದು, ಬಂದು ಅಂತವ್ರನ್ನ ಹಿಡಿತಾ ಇದ್ದಾರೆ. ಸೊ ನಿಮ್ಮ ಒಳ್ಳೇದಕ್ಕೆ ಇದು ಸರ್ಕಾರದವ್ರು ಮಾಡಿರುವಂತದ್ದು. ಇಲ್ಲ ಅಂದ್ರೆ ಅವ್ರಗಳಿಂದ ನಿಮಗೆ ತೊಂದರೆ ಆಗುತ್ತೆ. ಸೊ ಎಚ್ಚರದಿಂದ ಇರಿ. ಅಂತವ್ರಿಗೆ ಫೈನ್ ಹಾಕ್ತಾರೆ, ಅಂತವ್ರಿಗೆ ಜೈಲ್ಗೆ ಹಾಕುವಂತ ಚಾನ್ಸಸ್ ಕೂಡ ಇದೆ. ಸೊ ಎಚ್ಚರದಿಂದ ಇರಿ, ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಖಂಡಿತ ಆಗತ್ತೆ. ಸೊ ಇದಾಗಿತ್ತು ರೇಷನ್ ಕಾರ್ಡಿನ ಒಂದು ಅಪ್ಡೇಟು. ಎಚ್ಚರದಿಂದ ಇರಿ, ಕಂಡಲ್ಲಿ ರಿಪೋರ್ಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.